ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 6ನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಪರ್ಯಟನ ಪ್ರಸಂಗಗಳ ಮುಂದುವರಿದ 2ನೇ ಭಾಗದಲ್ಲಿ ಪ್ರಭುಗಳು ಮತ್ತೆ ಕಲ್ಯಾಣಕ್ಕೆ ಆಗಮಿಸುವುದು, ನಂತರ ಹನುಮಂತರಾವ ದಾದಾರ ಮದುವೆ ಪ್ರಸಂಗ, ತದನಂತರ ನರಸಿಂಹ ತಾತ್ಯಾನ ಮದುವೆ ಪ್ರಸಂಗ ಹಾಗೂ ಪ್ರಭುವಿನಿಂದ ಮಾಂತ್ರಿಕನ ಉದ್ಧಾರ, ಅತ್ತ ನರಸಿಂಹ ತಾತ್ಯಾನ ಪುನರ್ವಿವಾಹ, ಮುಂದೆ ಚಾಳಕಾಪುರದಲ್ಲಿ ನಡೆದ ಪ್ರಭುಗಳ ಪ್ರಸಂಗವೆಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪ್ರಭುಗಳು ಇದ್ದಕ್ಕಿದ್ದಂತೆ ಅಮೃತಕುಂಡದಿಂದ ಮತ್ತೆ ಕಲ್ಯಾಣಕ್ಕೆ ಬರುವರು. ಇತ್ತ ಪ್ರಭುವಿನ ಅಣ್ಣನಾದ ಹನುಮಂತರಾವ ದಾದ ಇವರಿಗೆ ಹಳ್ಳಿಖೇಡದ ಬಾಲಚಂದ್ರ ದೀಕ್ಷಿತರು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ಅವಳು ದೈವ ಭಕ್ತಳಾಗಿದ್ದಳು. ಮದುವೆಯಾದ ನಂತರ ಅವಳು ಪ್ರಭುವಿನ ಅನನ್ಯ ಭಕ್ತಳಾದಳು. ಬಡತನದ ಸಂಸಾರವಿದ್ದರೂ ಪ್ರಭುಗಳು ಮನೆಯಲ್ಲಿ ಇದ್ದಾಗ ಅವರು ಬೇಡಿದ್ದನ್ನು ಮಾಡಿಕೊಡುತ್ತಿದ್ದಳು. ಹೀಗಿರಲು ಮುಂದೆ ಕೆಲವು ಕಾಲದ ಮೇಲೆ ಅವಳ ತಾರುಣ್ಯದಲ್ಲಿಯೇ ಆಕೆಗೆ ವಿಧಿ ಕರೆದುಕೊಂಡು ಹೋಯಿತು. ಪತ್ನಿ ವಿಯೋಗದಿಂದ ನಿರಾಶರಾದ ಪತಿ ಹನುಮಂತರಾಯರು ತೀರ್ಥಯಾತ್ರೆಗೆ ಹೊರಟು ಹೋದರು. ಪ್ರಭುವಿನ ಸಹೋದರಿ ಚಿಮಣಾಬಾಯಿಯಂತೂ ಮೊದಲೇ ವಿಧಿವಶಳಾಗಿದ್ದಳು. ಅತ್ತ ಸೋದರ ಮಾವನು ಕೂಡ ದಾದಾನೊಂದಿಗೆ ಯಾತ್ರೆಗೆ ಹೋಗಿದ್ದರು. ಮನೆಯಲ್ಲಿ ತಾಯಿ ಹಾಗೂ ತಮ್ಮನಾದ ನರಸಿಂಹ ತಾತ್ಯ ಇಬ್ಬರೇ ಉಳಿದಿದ್ದರು. ತಾಯಿಗೆ ನರಸಿಂಹ ತಾತ್ಯನ ಮದುವೆ ಬಗ್ಗೆ ಚಿಂತೆಯಾಯಿತು. ಈ ಮಾತನ್ನು ಪ್ರಭುವಿಗೆ ತಿಳಿಸಿದರು. ಈಗ ಕಲ್ಯಾಣದಲ್ಲಿ ಪ್ರಭುವಿಗೆ ಕೆಲವರು ಆಪ್ತ ಭಕ್ತರಾಗಿದ್ದರು, ಕೆಲವರು ನಿಂದಕರೂ ಇದ್ದರು. ಹೀಗಿರಲು ಮುಂದೊಂದು ದಿನ ಪ್ರಭುಗಳು ತನ್ನ ಶಿಷ್ಯಂದಿರೊಡಗೂಡಿ ಕುಳಿತಿರಲು ಅತ್ತ ನಿಂದಕರ ಗುಂಪಿನೊಳಗಿಂದ ಲಕ್ಷ್ಮಣರಾಯರು ಮೇಲಿಂದ ಮೇಲೆ ಪ್ರಭು ದರ್ಶನಕ್ಕೆ ಬರಹತ್ತಿದರು. ಇದು ತೋರಿಕೆಗೆ ಮಾತ್ರ ಸಾಗುತ್ತಿತ್ತು. ಅಷ್ಟೇ ಅಲ್ಲದೆ ಅವರು ಪ್ರಭುಗಳನ್ನು ಕುರಿತು, ನರಸಿಂಹ ತಾತ್ಯ ಈಗ ಪ್ರಾಯಕ್ಕೆ ಬಂದಿದ್ದಾರೆ, ಅವರ ಮದುವೆ ಏಕೆ ಮಾಡುವುದಿಲ್ಲ ಎಂದು ಕೇಳಿದರು. ಆಗ ಪ್ರಭುಗಳು ಅವನನ್ನು ಕುರಿತು, ನಾವು ಹೇಳಿ ಕೇಳಿ ಬಡವರು, ನಮ್ಮ ಹತ್ತಿರ ಹಣ ಬೇರೆ ಇಲ್ಲ, ಊರಲ್ಲಿ ಮನೆ ಹೊಲವಿಲ್ಲ ಎಂದು ನುಡಿದರು. ಅದಕ್ಕೆ ಲಕ್ಷ್ಮಣರಾಯರು, ಅದಕ್ಕೇನು, ಅಲ್ಪ ಸ್ವಲ್ಪ ಖರ್ಚು ಬರುತ್ತದೆ, ಅದಕ್ಕೆ ನೀವು ಒಪ್ಪಿದ್ದಲ್ಲಿ ನನ್ನ ತಂಗಿಯನ್ನೇ ನಿಮ್ಮ ತಮ್ಮನಿಗೆ ಕೊಡಲು ಸಿದ್ಧನಿದ್ದೇನೆ ಎನ್ನಲು ಪ್ರಭುಗಳು ಅದಕ್ಕೆ ಒಪ್ಪುವರು. ಮುಂದೆ ಪ್ರಭು ಭಕ್ತನಾದ ವೈಶ್ಯ ಬಸಪ್ಪನು ಮದುವೆಗೆ ಬೇಕಾಗುವ ಎಲ್ಲ ಸಾಮಾನುಗಳನ್ನು ಬಂಡಿಯಲ್ಲಿ ತುಂಬಿಕೊಂಡು ಪ್ರಭುವಿನ ಮನೆಗೆ ತಂದಿಳಿಸಿದನು. ಪ್ರಭು ಇದಕ್ಕೆಲ್ಲವೂ ದತ್ತನ ಕೃಪೆಯೆಂದು ಶಾಂತವಾಗಿದ್ದರು. ಪ್ರಭುವಿನಲ್ಲಿ ಕಾಮಧೇನುವೆ ಇರುವಾಗ ಅವನಿಗೆ ಏತರ ಚಿಂತೆ. ಲಕ್ಷ್ಮಣರಾಯರು ಅನಿವಾರ್ಯವಾಗಿ ಮಗಳು ಕೊಡಲು ಸಿದ್ಧವಾಗಬೇಕಾಯಿತು. ಮುಂದೆ ವೈಭವದಿಂದ ಲಗ್ನ ಸಮಾರಂಭವು ಜರುಗಿತು. ಕೆಲವು ನಿಂದಕರು ಲಗ್ನಕ್ಕೆ ಬರುವಾಗ ಹೆಚ್ಚೆಚ್ಚು ಜನರಿಗೆ ಊಟಕ್ಕೆ ಕರೆದುಕೊಂಡು ಬಂದರು. ಅಲ್ಲದೆ ಹೆಚ್ಚೆಚ್ಚು ಊಟ ಬಡಿಸಿಕೊಂಡು ಅನ್ನ ಹಾಳು ಮಾಡಲು ಅಂಥವರು ಹೊಟ್ಟೆಶೂಲೆಯಿಂದ ಸಂಕಟ ಪಡಬೇಕಾಯಿತು. ಹೀಗಿರಲು ಮುಂದೆ ಕಲ್ಯಾಣದಲ್ಲಿ ಮಹಾಮಾರಿ ರೋಗ ಹರಡಿ ಪ್ರಭು ನಿಂದಕರೆಲ್ಲರೂ ಆ ಮಹಾಮಾರಿಗೆ ಬಲಿಯಾದರು. ಲಕ್ಷ್ಮಣರಾಯನ ಮಗಳೂ ಕೂಡ ಆ ಮಹಾಮಾರಿಗೆ ಬಲಿಯಾದಳು. ಲಕ್ಷ್ಮಣರಾಯನು ಮುಂದೆ ಪ್ರಭುವಿನ ಭಕ್ತನಾದನು. ದಿನ ದಿನಕ್ಕೆ ಪ್ರಭುವಿನ ಕೀರ್ತಿ ದಶ ದಿಕ್ಕುಗಳಿಗೂ ಪಸರಿಸ ಹತ್ತಿತು. ಕಲ್ಯಾಣದಲ್ಲಿ ಎಲ್ಲ ಜಾತಿಯ ಜನರು ಬರತೊಡಗಿದರು. ಆಗ ಕಲ್ಯಾಣದಲ್ಲಿ ಮುಸಲ್ಮಾನ ರಾಜಕೀಯ ಪ್ರಾಬಲ್ಯವಿದ್ದುದರಿಂದ ಅದರಲ್ಲಿಯೂ ದೊಡ್ಡ ದೊಡ್ಡ ವಿದ್ವಾಂಸರು ಮೌಲ್ಯಗಳು ಇದ್ದರು. ಅವರು ಕೂಡ ಪ್ರಭುವಿನ ಪ್ರಭಾವಕ್ಕೆ ಚಕಿತರಾಗಿದ್ದರು. ಆಗಿ ಬರದ ಒಬ್ಬ ಅವಿಚಾರಿ ಮಾಂತ್ರಿಕನು ಒಂದು ಮಾರಣ ಹೋಮ ತಯಾರಿಸಿ ಪ್ರಭು ಅದರಲ್ಲಿ ಬಂದು ಬೀಳುವಂತೆ ಮಂತ್ರೋಚ್ಚಾರಣೆ ಮಾಡ ಹತ್ತಿರಲು ಆ ಮಂತ್ರಶಕ್ತಿಯು ಪ್ರಭುವಿನತ್ತ ಸಾಗದೆ ಅದು ಅವನಿಗೇನೆ ತಿರುಗಿ ಬಿದ್ದಿತು. ಅವನು ನೆಲ ಹಿಡಿದು ಹೊರಲಾಡ ಹತ್ತಿದನು. ಈ ಸ್ಥಿತಿಯನ್ನು ಕಂಡು ಅವನ ಸಹೋದರನು ಪ್ರಭುಗಳ ಹತ್ತಿರ ಬಂದು ಅವರ ಪಾದ ಹಿಡಿದು ತನ್ನ ಅಣ್ಣನನ್ನು ಕ್ಷಮಿಸಿ ಬದುಕಿಸಲು ಪರಿಪರಿಯಾಗಿ ಬೇಡಿಕೊಳ್ಳುವನು. ಕರುಣಾಮೂರ್ತಿಯಾದ ಪ್ರಭುಗಳು ಅವರನ್ನು ಕ್ಷಮಿಸಿ ಉದ್ಧರಿಸಿದರು. ಮುಂದೆ ಆ ಸಹೋದರರಿರುವರು ತಮ್ಮ ದುಷ್ಕೃತ್ಯವನ್ನು ತೊರೆದು ಪ್ರಭುವಿನ ಪರಮ ಶಿಷ್ಯರಾದರು. ಪ್ರಭುವಿಗೆ ವೈರಿ ಮಿತ್ರರೆಲ್ಲರೂ ಸಮಾನರಿದ್ದರು. ಎಲ್ಲರನ್ನೂ ಉದ್ಧರಿಸಿ ಸನ್ಮಾರ್ಗಕ್ಕೆ ಹಚ್ಚುವ ಕಾರ್ಯವೇ ಅವರದಾಗಿತ್ತು. ಅತ್ತ ನರಸಿಂಹ ತಾತ್ಯಾನೂ ಕೂಡ ಪ್ರಥಮ ಲಗ್ನವಾಗಿ ಪತ್ನಿ ಮರಣ ಹೊಂದಿದ್ದರಿಂದ ಬಯ್ಯಮ್ಮಗೆ ಬಹಳ ದುಃಖ ಉಂಟಾಗಿತ್ತು. ತಮ್ಮ 3 ಮಂದಿ ಮಕ್ಕಳಲ್ಲಿ ವಂಶೋದ್ಧಾರಕರಾಗಿ ಇರುವ ಒಬ್ಬನಿಗಾದರೂ ಅವನ ಸಂಸಾರ ಕೂಡ ಹರಿದು ಹೋಯಿತಲ್ಲ ಎನ್ನುವ ಚಿಂತೆಯಲ್ಲಿ ಆಕೆ ಹಗಲಿರಲು ಕೊರಗುತ್ತಿದ್ದಳು. ಈ ಕುರಿತು ತನ್ನ ಅಳಲನ್ನು ಪ್ರಭುವಿನ ಮುಂದೆ ಕೇಳಲು ಹೇಳಲು ಪ್ರಭುಗಳು ತಾಯಿಯನ್ನು ಸಮಾಧಾನಪಡಿಸುತ್ತಾ, ಅಮ್ಮ, ಸಮಯ ಬಂದಾಗ ಅದು ತಂತಾನೆಯಾಗಿ ಒಳ್ಳೆಯದಾಗುತ್ತದೆ ಎಂದು ನುಡಿದರು.
ಮುಂದೆ ಕೆಲವೇ ದಿನಗಳಲ್ಲಿ ಯಶವಂತರಾವ ಕೋರೇಕಲ್ ಇವರ ಮಗಳನ್ನು ನರಸಿಂಹ ತಾತ್ಯಾನಿಗೆ ಕೊಡುವ ನಿಶ್ಚಯವಾಯಿತು. ಇತ್ತ ಪೂರ್ವ ಪ್ರಸಂಗದ ಬಗ್ಗೆ ಕಲ್ಯಾಣದವರಿಗೆ ಚೆನ್ನಾಗಿ ನೆನಪಿತ್ತು. ಅದರಿಂದಾಗಿ ಮೊದಲಿನಂತೆ ಈ ಸಲ ಮೂರ್ಖತನ ಪ್ರದರ್ಶಿಸುವ ಗೋಜಿಗೆ ಯಾರೂ ಹೋಗಲಿಲ್ಲ. ಕಲ್ಯಾಣದ ನವಾಬನು ತನ್ನ ಹತ್ತಿರವಿದ್ದ ಎಲ್ಲ ರಾಜೈಶ್ವರ್ಯವನ್ನು ಲಗ್ನದ ಉಪಯೋಗಕ್ಕೆ ಕೊಟ್ಟನು. ಲಗ್ನವು ಭರ್ಜರಿಯಾಗಿ ನಡೆಯಿತು. ಪ್ರಭುವಿನ ಮನೆಯು ಅಂದು ಕಲ್ಯಾಣ ಮಹೋತ್ಸವವೇ ಆಗಿತ್ತು. ಎಲ್ಲ ಪ್ರಭುಗಳ ಲೀಲೆ ಎಂದು ಜನಸ್ತೋಮವು ನುಡಿಯ ಹತ್ತಿತು. ಆಶ್ಚರ್ಯವೆಂಬಂತೆ ಹನುಮಂತರಾವ ದಾದ ಹಾಗೂ ಮಾವನು ಕೂಡ ಅಂದೇ ತೀರ್ಥಯಾತ್ರೆಯಿಂದ ತಿರುಗಿ ಕಲ್ಯಾಣಕ್ಕೆ ಬಂದಿದ್ದರು. ಕಲ್ಯಾಣ ಕ್ಷೇತ್ರ ಮಹಿಮೆಯು ಮತ್ತಷ್ಟು ಪ್ರಕಾಶಮಾನವಾಗಿ ಬೆಳಗ ಹತ್ತಿತು. ಹೀಗೆ ಪ್ರಭು ವಾಸ್ತವ್ಯವಿದ್ದ ಕಲ್ಯಾಣಕ್ಕೆ ದಿನೇ ದಿನೇ ಭಕ್ತರ ದಂಡು ಬರಹತ್ತಿತು. ಅವರಲ್ಲಿ ಕೆಲವರು ತಮ್ಮ ತಮ್ಮ ರೋಗ ರುಜಿನಗಳು ಗುಣವಾಗಲೆಂದು, ಕೆಲವರು ದ್ರವ್ಯದಾಸೆಗಾಗಿ, ಕೆಲವರು ತಮ್ಮಲ್ಲಿರುವ ಭೂತ ಪಿಶಾಚ್ಯತ್ವ ಹೋಗಲೆಂದು ಅಸಂಖ್ಯಾತ ಭಕ್ತರು ಕಲ್ಯಾಣದತ್ತ ಮುಖ ಮಾಡಿದರು. ಪ್ರಭುವಿನಲ್ಲಿಗೆ ಬಂದವರಿಗೆಲ್ಲ ಏನಾದರೊಂದು ಪ್ರಸಾದ ಸಿಕ್ಕೇ ಸಿಗುತ್ತಿತ್ತು. ಹೀಗಿರಲು ಒಂದು ಸಲ ಎತ್ತಲಿಂದಲೂ 100 ಯೋಗಿಗಳು ಬಂದು ಪ್ರಭುವಿನ ಸೇವೆ ಮಾಡ ಹತ್ತಿದರು. ಅನೇಕರು ಮಧುಕರಿ ಬೇಡಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು. ಎಷ್ಟೋ ಜನ ಸ್ತ್ರೀಯರು ಪ್ರಭುವಿನಿಂದ ಸಂತಾನ ಪ್ರಾಪ್ತಿಯನ್ನು ಹೊಂದಿದವರಾಗಿ ಸುಖವಾಗಿ ಬಾಳ ಹತ್ತಿದರು. ಯಾವ ನೆಲದಲ್ಲಿ ಪ್ರಭುವಿನ ಜನ್ಮವಾಯಿತೋ, ಯಾವ ಕ್ಷೇತ್ರದಲ್ಲಿ ಪ್ರಭು ಸಣ್ಣವರಿಂದ ದೊಡ್ಡವರಾದರೋ, ಯಾವ ಪಟ್ಟಣದಲ್ಲಿ ತಮ್ಮ ಗೆಳೆಯರೊಂದಿಗೆ ಆಟವಾಡಿದರೋ, ಆ ಶರಣರ ಕರ್ಮಭೂಮಿಯಾದ ಕಲ್ಯಾಣದಲ್ಲಿಯೇ ಪ್ರಭುಗಳು ಸಾಕ್ಷಾತ್ ದೇವರಾಗಿ ಆ ಬಾಲ ವೃದ್ಧರಿಗೆ ಪೂಜ್ಯರಾಗಿ ಕಂಗೊಳಿಸಿದರು. ಅವರ ಬಾಲ್ಯದ ಗೆಳೆಯರೆಲ್ಲ ಪ್ರಭುಗಳ ಶಿಷ್ಯರಾದರು. ಆ ಕಾಲಮಾನದಲ್ಲಿ ಪ್ರಭುಗಳ ವಯಸ್ಸು 22 ಸಂವತ್ಸರದಲ್ಲಿತ್ತು. ನಂತರ ಭಕ್ತರ ಸಂಖ್ಯೆ ಅಸಂಖ್ಯಕ್ಕೆ ಮುಟ್ಟಿತು. ಮುಂದೊಂದು ದಿನ ಪ್ರಭುಗಳು ಇದ್ದಕ್ಕಿದ್ದಂತೆ ಗುಪ್ತರಾದರು. ಅವರು ಎಲ್ಲಿಗೆ ಹೋದರು, ಯಾತಕ್ಕಾಗಿ ಹೋದರು ಯಾರಿಗೂ ಹೊಳೆಯದೆ ಭಕ್ತರು ಅವರ ಮಾರ್ಗ ಪ್ರತೀಕ್ಷೆಯಲ್ಲಿಯೇ ಕಾಲ ಕಳೆಯ ಹತ್ತಿದರು. ಮತ್ತೊಂದೆಡೆಗೆ ಕಲ್ಯಾಣದಿಂದ ಪೂರ್ವೋತ್ತರ ನಡುವೆ ಸುಮಾರು 7 ಹರದಾರಿಯ ಮೇಲೆ ಚಾಳಕಾಪುರ ಎಂಬ ಗ್ರಾಮವಿದೆ. ಇಲ್ಲಿ ಆಂಜನೇಯ ಜಾಗೃತ ದೇವಸ್ಥಾನವಿದೆ. ಹಿಂದೆ ಇದು ಊರ ಹೊರಗಿನ ಅರಣ್ಯದಲ್ಲಿತ್ತು. ಆಗ ಗುರವ ಜಾತಿಯವನೋರ್ವನು ದಿನಾಲು ಬಂದು ದೇವರ ಪೂಜೆ ಮಾಡಿ ಹೋಗುತ್ತಿದ್ದನು. ಆದರೆ ರಾತ್ರಿ ಅಲ್ಲಿ ಯಾರ ವಾಸವೂ ಇದ್ದಿರಲಿಲ್ಲ. ಎಂದಿನಂತೆ ಒಂದು ದಿನ ಆ ಪೂಜಾರಿಯು ಗುಡಿಗೆ ಹೋಗಲು ಒಬ್ಬ ದಾರಿಹೋಕನು ತನ್ನ ಗಂಟನ್ನು ಹನುಮಂತನ ತಲೆಯ ಮೇಲಿಟ್ಟು ತಾನು ಅದೇ ಗುಡಿಯ ಒಂದು ಮೂಲೆಯಲ್ಲಿ ಸ್ವಸ್ಥವಾಗಿ ಮಲಗಿಕೊಂಡಿದ್ದನು. ಮಾರನೇ ದಿನ ಈ ದೃಶ್ಯವನ್ನು ಕಂಡ ಆ ಗುಡಿಯ ಪೂಜಾರಿಯು ಕೋಪಗೊಂಡು ಆ ದಾರಿಹೋಕನನ್ನು ಎಬ್ಬಿಸಿ ಗದರಿಸುತ್ತಾ, ಈ ಗಂಟು ಯಾರದು ಎಂದು ಕೇಳಿದನು. ಆಗ ಅವನು, ಗಂಟು ನನ್ನದೇ ಆಗಿದ್ದು ಈ ಅರಣ್ಯದಲ್ಲಿ ಕಳ್ಳಕಾಕರ ಹಾವಳಿ ಇರುವುದರಿಂದ ಕಾಯಲೆಂದು ಈ ಗಂಟನ್ನು ಅವನ ತಲೆಯ ಮೇಲೆ ಇಟ್ಟಿರುವೆ ಎಂದು ನುಡಿದನು. ಆಗ ಪೂಜಾರಿಯು ಮತ್ತೆ ಕೋಪೋದ್ರಿಕ್ತನಾಗಿ, ಎಲೋ ಮೂರ್ಖ, ದೇವರೆಂದರೆ ಏನೆಂದು ತಿಳಿದಿದ್ದಿ, ಅವನೇನು ನಿನ್ನ ನೌಕರನೇ ಎನ್ನುತ್ತಾ ಆ ದಾರಿಹೋಕನಿಗೆ 2 ಪೆಟ್ಟು ಹಾಕಿಯೇ ಬಿಟ್ಟನು. ಅಷ್ಟರಲ್ಲಿ ಮಾರುತಿಯ ಕೊರಳೊಳಗಿನ ಹೂಮಾಲೆಯು ಆ ದಾರಿಹೋಕನ ಕೊರಳೊಳಗೆ ಕಾಣಿಸಿಕೊಳ್ಳುವುದು. ಅಷ್ಟೇ ಅಲ್ಲದೆ ಅವನಿಗೆ ಹೊಡೆದ ಪೆಟ್ಟು ಆ ಮಾರುತಿಗೆ ತಾಕಲು ಅವನ ಮೈ ಮೇಲೆ ಬಾಸುಂಡೆಗಳು ಕಾಣಿಸಿಕೊಳ್ಳುವವು. ಅಷ್ಟರಲ್ಲಿ ಅಲ್ಲಿ ಜನಜಂಗುಳಿ ಸೇರಿತು. ದಾರಿಹೋಕನಿಗೆ ಏನೊಂದು ತೊಂದರೆಯಾಗದೆ ಸುಮ್ಮನೆ ನಿಂತಿದ್ದ. ಇವನು ಹುಚ್ಚನಿರಬಹುದೆಂದು ಎಲ್ಲರೂ ನುಡಿಯಲು ಅವರಲ್ಲೊಬ್ಬ ಹಿರಿಯನು, ಓಹೋ, ಇವರು ಕಲ್ಯಾಣದ ಮಾಣಿಕ ಪ್ರಭುಗಳು ಎಂದು ಕೂಗಿದ. ಆಗ ಅಲ್ಲಿ ನೆರೆದ ಜನಜಂಗುಳಿಯು ಗಾಬರಿಯಾಗುವುದು. ಪೂಜಾರಿಯು ಬೆಪ್ಪನೆ ಬೆರಗಾದ. ಅಲ್ಲದೆ ಪ್ರಭು ಚರಣಕ್ಕೆರಗಿ ಶರಣೆಂದ. ಕಲ್ಲಿನ ಮಾರುತಿಯ ಮೂರ್ತಿಯ ಅಭಿಮಾನ ಹಿಡಿದು ಈ ಮೂರ್ತಿವಂತ ಪರಮ ಸಮರ್ಥ ಅವಧೂತನ ಅಪಮಾನ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಹೊಂದಿದ. ಮುಂದೆ ಪ್ರಭುಗಳು ಕೆಲಕಾಲ ಅಲ್ಲೇ ಉಳಿಯಲು ಈ ಸುದ್ದಿಯು ಗಾಳಿವೇಗದಲ್ಲಿ ದಶದಿಕ್ಕುಗಳಿಗೂ ಪಸರಿಸಿತು. ಜನರು ತಂಡೋಪತಂಡವಾಗಿ ಚಳಕಾಪುರದತ್ತ ಧಾವಿಸಿತು. ಅತ್ತ ಕಲ್ಯಾಣಕ್ಕೂ ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಾತೋಶ್ರೀ ಬಯಮ್ಮಳು ನರಸಿಂಹ ತಾತ್ಯನೊಂದಿಗೆ ಚಾಳಕಾಪುರದತ್ತ ಧಾವಿಸಿ ಬರುವಳು. ಅವರ ಶಿಷ್ಯರಾದ ಬಾಪಾಚಾರ್ಯ, ನಾರಾಯಣ ದೀಕ್ಷಿತ್, ಚಿಮಣ್ಯ ಬ್ರಹ್ಮಚಾರಿ ಮುಂತಾದವರು ಅಲ್ಲಿಗೆ ಬಂದು ಪ್ರಭು ದರ್ಶನದಿಂದ ಆನಂದಿತರಾದರು. ಮುಂದೆ ಪ್ರಭುಗಳು ಚಾಳಕಾಪುರದಲ್ಲಿ ಸುಮಾರು 4 ತಿಂಗಳುಗಳವರೆಗೆ ಉಳಿದರು. ಆ ಅವಧಿಯಲ್ಲಿ ದಿನಾಲೂ ಅಲ್ಲಿ ಜಾತ್ರೆಗೆ ನಡೆಯುತ್ತಿತ್ತು. ಚಿದಂಬರರಾವ ಎಂಬ ತಾಲೂಕುದಾರನು ಪ್ರಭುಗಳಿಗೆ ಅಲ್ಲೇ ಇರುವ ತನಕ ಸರ್ವ ವ್ಯವಸ್ಥೆಯನ್ನು ಮಾಡಿಕೊಟ್ಟನು. ಅದೇ ವೇಳೆಯಲ್ಲಿ ಅತ್ತ ಹೈದರಾಬಾದಿನಿಂದ ರಾಜೇರಾಯನೆಂಬ ಜಹಾಗೀರದಾರನು ಪ್ರಭು ದರ್ಶನಕ್ಕಾಗಿ ಅಲ್ಲಿಗೆ ಬಂದನು. ಅವರು ತಮಗೆ ಪುತ್ರಪ್ರಾಪ್ತಿಯಾಗಿ ತಮ್ಮ ಸಂಸ್ಥಾನದ ಪರಂಪರೆಯನ್ನು ಹಾಗೆಯೇ ಮುಂದುವರಿಯುವಂತೆ ಅನುಗ್ರಹಿಸಲು ಪ್ರಭುವಿನ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿದರು. ಪ್ರಭುಗಳು ಅವರ ಸೇವೆಗೆ ಸಂತುಷ್ಟರಾಗಿ ರಾಜಾ ಸಾಹೇಬರಿಗೆ ಹೂವು, ಖಾರಿಕ ಹಾಗೂ ಭಸ್ಮದ ಅಂದರೆ ವಿಭೂತಿಯ ಉಂಡೆ ಕೊಟ್ಟರು. ಅವರು ಪ್ರಭು ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಹೈದರಾಬಾದಿಗೆ ಹೋದರು. ಮುಂದೆ ಕೆಲಕಾಲದಲ್ಲೇ ಅವರಿಗೆ ಪುತ್ರಪ್ರಾಪ್ತಿಯಾಗಲು
ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರು ಕೂಡಲೇ ಈ ವಾರ್ತೆಯನ್ನು ಪ್ರಭುಗಳಿಗೆ ತಿಳಿಸಿದರು. ಪ್ರಭುವಿನ ಆದೇಶದಂತೆ ಮಗನ ಹೆಸರು ಶಂಕರನೆಂದು ಕರೆಯಲಾಯಿತು. ಶಂಕರರಾಮರಾಜಯ್ಯವರು ಮುಂದೆ ಪ್ರಭುವಿನ ಪರಮ ಭಕ್ತರಾದರು. ಮುಂದೆ ಅವರ ಮಗನು ವಯಸ್ಸಿಗೆ ಬಂದ ನಂತರ ತಂದೆ ತೀರಿಕೊಂಡರು. ಇತ್ತ ತಂದೆಯ ಗಾದಿ ಮಗನಿಗೆ ಸಿಗಲು ಇದಕ್ಕೆಲ್ಲ ಪ್ರಭುವಿನ ಕೃಪಾಶೀರ್ವಾದವೆಂದು ತಮ್ಮ ಕಾರ್ಯವನ್ನು ಭಕ್ತಿಯಿಂದ ನಿರ್ವಹಿಸತೊಡಗಿದನು. ಆಗಾಗ ಪ್ರಭುಗಳು ಇರುವಲ್ಲಿಗೆ ಬಂದು ತನು ಮನ ಧನದಿಂದ 4-6 ದಿನ ಸೇವೆಗೈದು ಹೋಗುತ್ತಿದ್ದನು. ಹೀಗೆ ಪ್ರಭುಗಳು ಚಾಳಕಾಪುರದಲ್ಲಿರುವಾಗ ಹನುಮಂತನ ಪೂಜೆ, ಅರ್ಚನೆ, ಪಲ್ಲಕ್ಕಿ ಸೇವೆ ಇತ್ಯಾದಿಗಳು ಉತ್ತಮ ರೀತಿಯಲ್ಲಿ ಸಾಗುತ್ತಿದ್ದವು. ಇತ್ತ ಸ್ವತಃ ಪ್ರಭುವೇ ಹನುಮಂತನಿಗೆ ಆರತಿ ಬೆಳಗಿ ತಾವೇ ರಚಿಸಿದ ಪದಗಳನ್ನು ಹಾಡುತ್ತಿದ್ದರು. ಹೀಗೆ ಪ್ರಭುಗಳೇ ಕಟ್ಟಿ ಹಾಡಿದ ಚಾಳಕಾಪುರದ ಹನುಮಂತನ ಕುರಿತಾದ ಮರಾಠಿ ಹಾಡೊಂದು ಈ ಕೆಳಗಿನಂತಿದೆ. ಉತ್ತರಾಭಿರೋಕ ಮುಖ ಸರಳನಾಕ ಗೋಜಿರೆ ದಾವೆ ಕರಿ ಹೃದಯ ಧರಿ ಸಾವ್ಯ ಉಭಾಸಾಜಿರೆ ಪುಚ್ಛವರುಣಿ ಮೃಢಫಾಲು ನಿತ್ಯಾತೆ ಉಭಾಟಾಕಿಲ ಚಾಳಕಾಪುರಾತ ಭೀಮಯ ಪರೀನೆ ದೇಖಿಲ ಕಡೆ ತೋಡೆ ಹೀರೆ ಖಡೆ ಅಂಗುಳಿಸೆ ಮುದ್ರಿಕಾ ಸಾಫಲ್ಯಾನಿ ನುಫಲ್ಯಾನಿ ಶೋಭತಸೆ ಪಾದುಕ ರತ್ನ ಖಚಿತ ಕಠಿದೋರ ಫಾರಕ ಸುನಿಕ ಖಾನ್ ಬಾಂಧಿಲ ಚಾಳಕಾಪುರಾತ ಭೀಮಯ ಪರೀನೆ ದೇಖಿಲ ವಾರ ಶನಿವಾರ ನಿಗತ ವಾಹನ ಭೇಮಾಹೆರಿ ಪಾಲಕೀತ ಬಸುನಿ ಪೂರ್ತಿ ಭಕ್ತ ಗರ್ಜನಾ ಕರಿ ಮಾಣಿಕನಾಥಾಥ್ಯ ಭೀಮಾಚೆ ನೇತ್ರ ರೂಪಿ ದೇಖಿಲ ಚಾಳಕಾಪುರಾತ ಭೀಮಯ ಪರೀನೆ ದೇಖಿಲ. ಜೈ ಜೈ ರಘುವೀರ ಸಮರ್ಥ. ಪ್ರಭುಗಳು ಕನ್ನಡ ಹಾಗೂ ಮರಾಠಿಯಲ್ಲಿ ಹಲವಾರು ಅಭಂಗಗಳು, ಭಜನೆ ಹಾಗೂ ತತ್ವಪದಗಳನ್ನು ರಚಿಸಿದ್ದು ಅವೆಲ್ಲವೂ ಸಾತವಾರ ಭಜನೆ ಕೃತಿಯಲ್ಲಿ ಮೂಡಿಬಂದಿರುತ್ತದೆ. ಇಂದಿಗೂ ಈ ಹಾಡನ್ನು ಅಲ್ಲಿ ದಿನಾಲೂ ಹಾಡಲಾಗುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.